ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನಲ್ಲಿ ಬರುವಂತಹ ಒಂದು ಕತೆ ಹೊಡಿ ಚಕಡಿ, ಇದರ ಮೇಲೆ ಕೇಳುವಂತಹ 5 ಅಥವಾ 10 ಅಂಕದ ಪ್ರಶ್ನೆಗೆ ನೀವು ಬರೆಯಬೇಕಾದ 18 ಕೀ ಉತ್ತರಗಳನ್ನು ಚರ್ಚಿಸೋಣ. ಮೊದಲಿಗೆ ಕವಿಯ ಲೇಖಕರ ಪರಿಚಯವನ್ನು ಮಾಡಬೇಕಾಗುತ್ತೆ. ಹೊಡಿ ಚಕಡಿ ಎಂಬ ಗದ್ಯ ಡಾಕ್ಟರ್ ಬಸು ಬೇವಿನ ಮರದವರು ಬರೆದ ಕಥೆಯಾಗಿದೆ. ಈ ಗದ್ಯವು ಒಬ್ಬ ಜಗದೀಶನ ಜೀವನದಲ್ಲಿ ಆದ ದುರಂತದ ಬಗ್ಗೆ ಹಾಗೂ ಸಾಲಗಳಿಂದ ರೈತರ ದುಸ್ಥಿತಿಯ ಬಗ್ಗೆ ತಿಳಿಸುತ್ತದೆ. ಜಗದೀಶ್ ಒಂದು ದಿನ ಹೊಲಕ್ಕೆ ಹೋಗಿ ಸೂರ್ಯ ಮುಳುಗುವ ಸಮಯದಲ್ಲಿ ಹಗ್ಗಕ್ಕೆ ಕೊರಳೊಡ್ಡಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ತಾನು ಇಲ್ಲವಾಗಿ ತನ್ನ ಮನೆಯವರನ್ನು ಸಂಕಷ್ಟದ ದವಡೆಗೆ ತೂಗುತ್ತಾನೆ. ಊರಿನ ಜನರು ಜಗದೀಶನ ಬಗ್ಗೆ ಹೀಗಾಡುತ್ತಾರೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ. ಪರಿಸ್ಥಿತಿ ಮನುಷ್ಯನ ಕೈಮೀರಿ ಹೋಗುವುದು ಹೀಗಾಗುತ್ತದೆ ಎಂದು ಮೊದಲೇ ಗೊತ್ತಿದ್ದರೆ ಹಾಗೂ ಹೀಗೋ ತಡೆಯಬಹುದಿತ್ತು ಎಂದು ಏನೋ ಒಂದು ಕೆಟ್ಟ ಕನಸು ಬಿದ್ದಿರಬಹುದೇನೋ ಎಂದುಕೊಂಡರು. ದುಡುಕುತನ ಮಾಡಿರಬಹುದೇ, ಒಂದು ವೇಳೆ ಮೊದಲೇ ಗೊತ್ತಾದರೆ ಹೊಲಕ್ಕೆ ಹೋಗದಂತೆ ತಡೆಯಬಹುದಿತ್ತು, ಅಂದಿನ ಸೂರ್ಯ ಮುಳುಗದಂತೆ ತಡೆಯಬಹುದಿತ್ತು, ಅವನ ಜೊತೆ ಯಾರಾದರೂ ಒಬ್ಬರು ಜೊತೆಗಾರರು ಹೋಗಬಹುದಿತ್ತು ಎಂದು ಅಂದುಕೊಳ್ಳುತ್ತಾರೆ. ಅಂದು ಸೂರ್ಯನೇ ಮುಳುಗದಿದ್ದರೆ ಸಂಜೆಯಾಗುವ ಪ್ರಶ್ನೆ ಇರುತ್ತಿರಲಿಲ್ಲ. ಸಂಜೆ ಆಗಿದ್ದರೆ ಅವನು ಹಗ್ಗಕ್ಕೆ ಕೊರಳೊಡ್ಡುವ ಪ್ರಮೇಯವೇ ಬರುತ್ತಿರಲಿಲ್ಲ. ಅಕಸ್ಮಾತ್ ಸಂಜೆಯಾಗಿ ಮರಕ್ಕೆ ಕೊರಳೊಡ್ಡಿದರೂ ಆ ಸಮಯಕ್ಕೆ ಸರಿಯಾಗಿ ಅವನು ಉರುಳು ಕಟ್ಟಿಕೊಂಡಿದ್ದ ರೊಂಬೆ ಮುರಿದು ಬೀಳುತ್ತಿತ್ತು. ಜಗದೀಶನಂತಹ ರೈತನ ಜೀವ ಉಳಿಯಬಹುದಿತ್ತು ಎಂದು ಹೀಗೊಂದು ಮತ್ತೊಂದು ಮಗದೊಂದು ಇಕ್ಕಟ್ಟಾದ ಓಣಿಯಲ್ಲಿ ಮನೆಯ ಮುಂದೆ ಜನ ಸೇರಿಕೊಂಡು ಮಾತನಾಡಿಕೊಳ್ಳುತ್ತಿದ್ದರು. ಜಗದೀಶನ ಹೆಣ ಇನ್ನೊಂದು ತಾಸಿಗೆ ಅವನ ಟ್ರ್ಯಾಕ್ಟರ್ ಸಾಲಲ್ಲಿ ಊರಿಗೆ ಬರುತ್ತದೆ. ನಂತರ ಅವನ ದೇಹವನ್ನು ಧಾರವಾಡದ ಜಿಲ್ಲಾಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತದೆ. ಆದರೆ ಅವನ ಮನೆಯವರು ಪೋಸ್ಟ್ ಮಾರ್ಟಮ್ ಮಾಡುವುದು ಬೇಡ, ಅಲ್ಲಿ ಅವನ ದೇಹವನ್ನು ಕರುಣೆ ಇಲ್ಲದಂತೆ ಕೊಯ್ಯುವುದು ಬೇಡ ಎಂದು ಹೇಳಿ ಹತ್ತು ಕರೆದು ಕೇಳಿದರು. ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾಡಲು ಮುಂದಾಗುತ್ತಾರೆ. ಅವನ ತಾಯಿ ತನ್ನ ಮಗನನ್ನು ಕುರಿತು, ನನ್ನ ಮಗ ಏಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದೀರಿ, ಅವನನ್ನು ಜೀವಂತ ಮಾಡಿ ಕರೆದುಕೊಂಡು ಬನ್ನಿ, ಒಂದು ಸೂಜಿ ನೋವಿಗೂ ನೋವು ಪಡುತ್ತಿದ್ದ, ಈಗ ದೇಹವನ್ನೇ ಕತ್ತರಿಸಿ ಹೊಲೆಯುತ್ತಾರೆ, ನಿನಗೆ ನೋವು ಸಂಕಟ ಆಗುವುದಿಲ್ಲವೇ ಎಂದು ರೋಧಿಸುತ್ತಾಳೆ. ಡಾಕ್ಟರ್ಗಳು, ದಾದಿಗಳು, ಸಿಪಾಯಿಗಳು, ಗಾಡಿ ಹೊಡೆಯುವವರು ಎಲ್ಲರೂ ಅಯ್ಯೋ ಪಾಪ ಎಂದುಕೊಳ್ಳುತ್ತಾ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಾರೆ. ಜಗದೀಶನ ಹೆಂಡತಿ ಅಳುತ್ತಾ ಅಳುತ್ತಾ ಪ್ರಜ್ಞೆ ತಪ್ಪಿತ್ತು. ಅವಳನ್ನು ಯಾರು ಉಪಚರಿಸುತ್ತಿದ್ದರೂ ಮಮ್ಮಲ ಮರುಗಿದರು. ಅವನ ತಾಯಿ ಕೂಡ ಮಗನನ್ನು ಕಳೆದುಕೊಂಡು ದುಃಖ ಇಡೀ ಊರಿಗೆ ಕೇಳುತ್ತಿತ್ತು. ಜಗದೀಶನ ಸಾವಿಗೆ ಕಾರಣವೇನು ಎಂದು ಪೊಲೀಸರಿಗೆ ಕೈಗೆ ಸಿಕ್ಕಿದೆ. ವೈದ್ಯರ ಕಣ್ಣಿಗೆ ಕಂಡಿದ್ದೇ ಕಾರಣ. ಏನು ಎಂದು ತಿಳಿಯಲು, ನಿಜವಾದ ಕಾರಣ ತಿಳಿಯಲು ಸಾಧ್ಯವಾಗಲಿಲ್ಲ. ಜಗದೀಶನ ಸಾವಿನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಯೋಚನೆ ಮಾಡುತ್ತಿದ್ದರು. ಜಗದೀಶನ ಹೆಣಕ್ಕೆ ಮುಖ ಕಾಣುವಂತೆ ಬಟ್ಟೆ ಬಿಟ್ಟು ಅರಿವೆ ಸುತ್ತಿದ್ದರು. ಕೊನೆಯ ಬಾರಿಗೆ ಟ್ರ್ಯಾಕ್ಟರ್ನಲ್ಲಿ ಆತ ಪ್ರಯಾಣಿಸುತ್ತಿದ್ದ. ಜಗದೀಶ್ ಒಂದು ಸ್ವಂತ ಟ್ರ್ಯಾಕ್ಟರ್ ಅನ್ನು ಖರೀದಿಸಬೇಕೆಂದು ಕನಸು ಕಂಡಿದ್ದ. ಮನೆಯವರೆಲ್ಲ ಇದಕ್ಕೆ ವಿರೋಧ ಹಾಕಿಕೊಂಡು ಮನೆಯವರನ್ನು ಬೇಡವೆಂದು ಟ್ರ್ಯಾಕ್ಟರ್ ಖರೀದಿ ಮಾಡಿದ್ದ. ಸಾಲಲ್ಲಿ ಗ್ರಾಮದಲ್ಲಿ ಟ್ರ್ಯಾಕ್ಟರ್ ಇಲ್ಲದ ಮನೆ ಇರಲಿಲ್ಲ. ಎಲ್ಲರೂ ಟ್ರ್ಯಾಕ್ಟರ್ ಅನ್ನು ಖರೀದಿಸಿದ್ದರು. ಇದರಿಂದ ಜಗದೀಶ್ ಸಾಲ ಮಾಡಿ ತಂದ ಟ್ರ್ಯಾಕ್ಟರ್ ಕೆಲಸವೇ ಇಲ್ಲದಂತೆ ನಿಂತಿತ್ತು. ಜಗದೀಶ್ ಇನ್ನೂ ಹೈಸ್ಕೂಲ್ ಓದುವಾಗ ಮಾವನ ಮಗಳು ಶಾಂತಾ ಅವಳನ್ನು ಮೆಚ್ಚಿಕೊಂಡಿದ್ದನು ಎಂದು ಊರಿನ ಜನ ಮಾತನಾಡುತ್ತಿದ್ದರು. ಈಗ ಜಗದೀಶ್ ಟ್ರ್ಯಾಕ್ಟರ್ನಿಂದ ಮನೆ ಬಿಟ್ಟು ಹೆಂಡತಿ ಮಗನನ್ನು ಕರೆದುಕೊಂಡು ಬೇರೆ ಮನೆ ಮಾಡಿ ಇರುತ್ತಿದ್ದರು. ಟ್ರ್ಯಾಕ್ಟರ್ನ ಸಾಲ ತೀರಿಸಲು ಸಾಧ್ಯವಾಗದೆ ಮದುವೆಯಲ್ಲಿ ಕೊಟ್ಟಿದ್ದ ರುಮಾಲು ಪೇಟ ಒಂದನ್ನು ಸಂಜೆ ಮರಕ್ಕೆ ಉರುಳು ಹಾಕಿಕೊಳ್ಳುತ್ತಾನೆ. ಸಾಲಲ್ಲಿ ಟ್ರ್ಯಾಕ್ಟರ್ಗಳು ಎಷ್ಟು ಪ್ರಸಿದ್ಧವಾಗಿತ್ತು ಎಂದರೆ ಅಲ್ಲಿ ತಯಾರು ಮಾಡುವ ಫ್ಯಾಕ್ಟರಿ ಇದೇ ಏನೋ ಎಂದು ಸುತ್ತ ಹಳ್ಳಿಯವರು ಮಾತನಾಡಿಕೊಳ್ಳುತ್ತಿದ್ದರು. ಪ್ರತಿ ಮನೆಗೂ ಒಂದು ಗಾಡಿ ಇತ್ತು. ಟ್ರ್ಯಾಕ್ಟರ್ ಮಾರಾಟದ ಅಂಗಡಿ ಹೋಗಲಿ, ಕೆಟ್ಟಾವ ರಿಪೇರಿ ಮಾಡಕ್ಕೆ ಕೂಡ ಒಂದು ಅಂಗಡಿ ಕೂಡ ಇರಲಿಲ್ಲ. ಆದರೆ ಖರೀದಿಗೆ ಹೋದಾಗ ಅಲ್ಲಿ ಒಂದು ಸರ್ವಿಸ್ ಸೆಂಟರ್ ತೆಗೆಯುವುದು ಸುಳ್ಳು ಭರವಸೆ ಕೊಡುತ್ತಿದ್ದರು. ಟ್ರ್ಯಾಕ್ಟರ್ ಬಂದರೆ ಸಾಕು, ಎತ್ತುಗಳ ಅವಶ್ಯಕತೆ ಏನಿದೆ ಎಂದು ಮಾರಿಬಿಡುತ್ತಿದ್ದರು. ಟ್ರ್ಯಾಕ್ಟರ್ ಎಲ್ಲ ಕೆಲಸ ಮಾಡುವಾಗ ಎತ್ತು ಹೋರಿ ಚಾಕರಿ ಕೆಲಸ ಇಲ್ಲವೆಂಬುದು ವಾದವಾಗಿತ್ತು. ರಂಟಿ ಹೊಡೆಯುವುದು, ನೇಗಲ ಹೊಡೆಯುವುದು, ಹರಗುವುದು, ಬಿತ್ತುವುದು, ರೂಟರ್ ಹೊಡೆಯುವುದು ಎಲ್ಲವನ್ನೂ ಟ್ರ್ಯಾಕ್ಟರ್ ಮಾಡುತ್ತಿತ್ತು. ಎತ್ತು ಚಕ್ಕಡಿ ಇಟ್ಟುಕೊಂಡವನನ್ನು ಹೀನಾಯವಾಗಿ ನೋಡಲಾಗುತ್ತಿತ್ತು. ಎತ್ತು ಚಕ್ಕಡಿ ಇದ್ದವನನ್ನು ಹುಂಬನಂತೆ ನೋಡಲಾಗುತ್ತಿತ್ತು. ಎತ್ತು ಚಕ್ಕಡಿ ಇದ್ದವನನ್ನು ಅವಮಾನ ಮಾಡಲಾಗುತ್ತಿತ್ತು. ಕಾಗದ ಇಲ್ಲದ ಹಾಗೆ ಕಂಪ್ಯೂಟರ್ ಹೇಗೆ ಮಾಡುತ್ತದೆ ಎಂದು ನಂಬಿದ್ದರು. ಹಾಗೆ ದನಗಳು ಇಲ್ಲದೆ
ಹೇಗೆ ಮಾಡುತ್ತವೆ ಎಂದು ಡೀಲರ್ಗಳು ಹೇಳುತ್ತಿದ್ದರು. ಈಗಾಗಲೇ ಇರುವ ಸಾಲ ತೀರಿಸಲು ಸಾಧ್ಯವಾಗುತ್ತಿಲ್ಲ. ಇನ್ನೂ 16 ಲಕ್ಷ ಸಾಲ ಮಾಡಿ ಟ್ರ್ಯಾಕ್ಟರ್ ತರುವಷ್ಟು ಉಳುಮೆ ಭೂಮಿ ನಮ್ಮದಲ್ಲ. 4 ಎಕರೆ ಹೊಲ, ಅದಕ್ಕೆ ಟ್ರ್ಯಾಕ್ಟರ್ ಏಕೆ ಎಂದು ಜಗದೀಶನ ತಂದೆ ಬುದ್ಧಿ ಮಾತು ಹೇಳಿದರು. ಆದರೆ ಬೇಕಾದಾಗ ಬಾಡಿಗೆ ತರೋಣ ಎಂದು ತಿಳಿಸಿದ್ದರು. ಎಮ್ಮೆ, ಆಕಳು, ಹೋರಿ, ಟಗರು, ಚಕಡಿ, ಕೂರ್ಗಿ, ಕುಂಟಿ ಒಂದಕ್ಕೊಂದು ಅವಲಂಬನೆ ನಿಸರ್ಗ ಹೊಂದಿದೆ. ಅವುಗಳನ್ನು ತಪ್ಪಿಸುವುದು ಬೇಡ ಎಂದು ಹೇಳಿದ್ದರು. ಆದರೂ ಕೇಳದೆ ರಾತ್ರೋರಾತ್ರಿ ಟ್ರ್ಯಾಕ್ಟರ್ ತಂದಿದ್ದನು ಜಗದೀಶ. ಜಗದೀಶನ ಮದುವೆಯಲ್ಲಿ ತೊಡಗಿಸಿದ್ದ ಬಂಗಾರದಂತೆ ಹೊಳೆಯುತ್ತಿದ್ದ ರೇಷ್ಮೆ ರುಮಾಲಿಗೆ ಉರುಳು ಹಾಕಿಕೊಂಡನು. ಕೊನೆಯದಾಗಿ ತಂದೆ ಮೊಮ್ಮಗನನ್ನು ಎತ್ತಿಕೊಂಡು ಕಣ್ಣು ಒರೆಸಿ ಮಗನ ಆಸೆಯಂತೆ ಚಕ್ಕಡಿ ಹೂಡಿದ. ಭಾರವಾದ ಬುಕ್ಕಿನಲ್ಲಿ ಅವು ಎಳೆಯುತ್ತಿದ್ದವು. ಆದರೆ ಹೊಲದ ದಾರಿಯನ್ನು ಮಾತ್ರ ಅವು ತಪ್ಪಲಿಲ್ಲ. ಇದಿಷ್ಟು ಹೊಡಿ ಚಕಡಿ ಕಥೆಯ ದುರಂತ ಸ್ಟೋರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೇಖನದೊಂದಿಗೆ ಸಿಗೋಣ. ಧನ್ಯವಾದಗಳು.